ಎಲ್ಲ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ದಿ KCET ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ನಿಮ್ಮ ಈ ವಿಡಿಯೋದಲ್ಲಿ ಒಂದು KCET ರಿಸಲ್ಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಅನ್ನೋದಾಗಿ ನಾನು ಹೇಳ್ತೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ನಮ್ಮದು ಒಂದು KCET ರಿಸಲ್ಟ್ ಯಾವ ಬರುತ್ತೆ ಅಂತ ತುಂಬ ಜನ ಡೌಟ್ಸ್ ಕೇಳ್ತಿದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ಸ್ ಕೊಡೋಕ್ಕಂತ ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ವಾಟ್ಸಪ್ ಗ್ರೂಪ್ ಬೇಕಾದರೆ ಪ್ರತಿಯೊಂದು ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಏನೋ ಒಂದು ಡೌಟ್ಸ್ ಆಯಿತು, ಏನೋ ಒಂದು ಕ್ವಶನ್ ಆಯಿತು, ಏನೋ ಒಂದು ಕೌನ್ಸಿಲಿಂಗ್, ಏನೋ ಒಂದು ಡೌಟ್ಸ್ ಬಂದರೆ ನೀವು ಅದು ಕೇಳ್ಬೋದು, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಬೇಗನೆ ಜಾಯ್ನ್ ಆಗಿ. ಈಗ ಏನಪ್ಪ ರಿಸಲ್ಟ್ ನೋಡಿ, KCET ರಿಸಲ್ಟ್ ನೀವು ಆಲ್ರೆಡಿ ನಿನ್ನೆ ಒಂದು ಸೆಕೆಂಡ್ PC ರಿಸಲ್ಟು ವರೆಗೂ ವೇಟ್ ಮಾಡಿದ್ರು KCET ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ. ಈಗ ಸೆಕೆಂಡ್ PCದು ಸೆಕೆಂಡ್ ಎಕ್ಸಾಮ್ ರಿಸಲ್ಟು ನಿನ್ನೆ ಅನೌನ್ಸ್ಮೆಂಟ್ ಆಯಿತು ಈವ್ನಿಂಗ್ ಟೈಮು. ಇವಾಗ ನಮ್ಮ ಒಂದು ಏನಿರದಪ್ಪ ಅಂದ್ರೆ KCET ರಿಸಲ್ಟ್ ಯಾವ ಬರುತ್ತೆ ಅನ್ನೋದು ನೋಡಿ. ನಿಮ್ಮ ಒಂದು KCET ರಿಸಲ್ಟಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ಒಂದು ಅಂದರೆ ಯಾರು ಡೈರೆಕ್ಟರ್ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಒಂದು KCET ರಿಸಲ್ಟ್ ಫುಲ್ ಅವೈಲೇಬಲ್ ಇದೆ. ಅಂದರೆ ಎಲ್ಲ ಥರ ರೆಡಿಯಾಗಿದೆ. ಅಂದರೆ ನಿಮ್ಮ ಸೆಕೆಂಡ್ PC ರಿಸಲ್ಟ್ ಡೇಟಾನು ಕೂಡ ಪೇಸ್ ಆಗೋಯಿತು. ಅಂದರೆ ಈಗ ಸೆಕೆಂಡ್ PC ಸೆಕೆಂಡ್ ಎಕ್ಸಾಮಲ್ಲಿ ಬೆಸ್ಟ್ ಮಾರ್ಕ್ಸ್ ಮಾತ್ರ ತೊಗೊಂಡಿದ್ದೀವಿ. ಆಲ್ರೆಡಿ ನಮ್ಮೊಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು, ಅವ್ರದ್ದು ಕೂಡ ನಮ್ಮದು ಮಾರ್ಕ್ಸ್ ಕೂಡ ಬಂದಿದೆ, ಎಲ್ಲ ರೆಡಿ ಇದೆ. ಈಗ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಅದು ಒಂದೇ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ ನೋಡಿ. ರಿಸಲ್ಟು ಇವಾಗ ನಾವಾಗೆ ತುಂಬ ಸ್ಟೂಡೆಂಟ್ಸು ನನಗೆ ತುಂಬ ಜನ ಕಾಲ್ಗಳು ಮಾಡಿದ್ರೆ, ಗೂಗಲೆಲ್ಲ May 17 ತೋರಿಸ್ತಾ ಇದೆ ಬ್ರದರ್ ಅಂತ ನೋಡಿ. ಇನ್ನೂ ಅಫಿಷಿಯಲ್ ಆಗಿ ನಮ್ಮ ಒಂದು KEದಲ್ಲಿ ಆಯಿತು, ಆಗ ಒಂದು ಟ್ವಿಟರ್ಲಾಯಿತು, ಎಲ್ಲಿ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ಥರ ಒಂದು ಬಂದಿಲ್ಲ ಮೆಸೇಜು. ಏನೇ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಪ್ರತಿಯೊಂದು ನಾನು ಈಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಸ್ಟೂಡೆಂಟ್ಸ್ ಡೌಟ್ಸನ್ನು ಕೇಳಿಸೋಗೆ ಈ ವಿಡಿಯೋನೇ ಮಾಡ್ತಿರೋದು. ನಾನು ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಆಗ್ತೀನಿ, ಇಲ್ಲಾಂದರೆ ಅದ್ರದ್ದು ಏನೋ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಂತ ಹೇಳೋದು. ಇನ್ನೂ ಯಾವುದೇ ಥರ ಅಫಿಷಿಯಲ್ ಆಗಿ ಯಾವುದೇ ಥರ ಒಂದು ಮೆಸೇಜ್ ಬಂದಿಲ್ಲ. ಇವತ್ತು ಈವ್ನಿಂಗ್ವರೆಗೂ ನೋಡೋಣ, ಯಾಕಂದರೆ ಇವತ್ತು ಯಾವುದೇ ಬರೋಕ್ಕಾಗಲ್ಲ. ಯಾಕಂದರೆ ಯಾಕೆ May 17 ಗೂಗಲ್ ತೋರಿಸ್ತಿದೆ ಅಂದರೆ, ತುಂಬ ಈ ಒಂದು ಆರ್ಟಿಕಲ್ ಬರೆಯೋರಾಯಿತು, ಈ ರಿಸಲ್ಟ್ ಇವಾಗ ಎಕ್ಸ್ಪೆಕ್ಟೆಡ್ ಮಾಡ್ತಿರಲ್ಲ, ಅವರೆಲ್ಲ May 17 ಅಂತ ಬರ್ತಿರ್ತಾರೆ. ಅದಕ್ಕೋಸ್ಕರ ಹೈಲೈಟೆಡ್ ಆಗಿ ನಿಮ್ಮ ಸರ್ಚಿಂಗಲ್ಲಿ May 17 ಅಂತ ತೋರಿಸಿದೆ. ಇದು ಇನ್ನೂ ಅಫಿಷಿಯಲ್ ಆಗಿ ಎಲ್ಲಿ ಬಂದಿಲ್ಲ. ಮೋಸ್ಟ್ಲಿ ನಾಳೆ ಬರೋಲ್ಲ, ಯಾಕಂದರೆ ಹಾಲಿಡೇ ಇರುತ್ತೆ ಒಂದು ಸ್ವಲ್ಪ. ಅದಕ್ಕೋಸ್ಕರ ಇಲ್ಲಾಂದರೆ ನಿಮಗೆ ಸೋಮವಾರ ಎಕ್ಸ್ಪೆಕ್ಟ್ ಮಾಡ್ಬೋದು, 19 or 20 ಇವತ್ತು ಈವ್ನಿಂಗ್ ಬರಬೇಕು, ಇಲ್ಲಾಂದರೆ 19 or 20 ಬರುತ್ತೆ. ಇದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ನೆಕ್ಸ್ಟು ಯಾವ ಟಾಪ್ ಕಾಲೇಜಸ್ ಲೀಸ್ಟ್ ಮಾಡೋದಾಯಿತು ಒಂದು ನೋಡಿ. ಇವಾಗ ನೀವು KCET ಎಕ್ಸಾಮ್ ಬರೋದಾಯಿತು, ಇವಾಗ ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ, ಅಂದರೆ ಏನು ಮಾಡೋಕ್ಕಾಗಲ್ಲ. ಅದು ರಿಸಲ್ಟ್ ಏನು ಬರುತ್ತೆ ನೀವು ಅಕ್ಸೆಪ್ಟ್ ಮಾಡಲೇಬೇಕು. ಚೆನ್ನಾಗೇ ಬರಲಿ, ಕೆಟ್ಟದಾಗೆ ಬರಲಿ, ತುಂಬ ಗುಡ್ಡದು ಬರಲಿ, ಯಾವ್ರೇಜ್ ಬರಲಿ, ಏನೇ ಬರಲಿ, ಬಟ್ ಕೌನ್ಸ್ಲಿಂಗ್ ನಮ್ಮ ಕೈಯಲ್ಲಿದೆ ನೋಡಿ. ಕೌನ್ಸ್ಲಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಇನ್ನೂ ಈಗ ಗೊತ್ತಾಗಲ್ಲ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಾಗ ಕೌನ್ಸ್ಲಿಂಗ್ ತುಂಬ ಇಂಪಾರ್ಟೆಂಟ್ ಅಂದರೆ ಅವಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬೇಗನೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ನಮ್ಮ ಕಾಂಟ್ಯಾಕ್ಟು ಸಿಗುತ್ತೆ. ಹಾಗೆ ನಿಮ್ಮ ಕೌನ್ಸ್ಲಿಂಗ್ ಎಲ್ಲ ಪ್ರೊಸೆಸ್ ನಿಮಗೆ ನೀಟಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಫ್ರೀಯಾಗಿ ಹೇಳ್ಕೊಡ್ತೀವಿ. ಎಲ್ಲರ ಥರ ದುಡ್ಡು ತೊಗೊಳ್ಳಲ್ಲ, ಪ್ರತಿಯೊಂದು ವೀಡಿಯೋದಲ್ಲೇ ಮಾಡಿ ಈ ಥರ ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಜಾಯ್ನ್ ಆಗಿರಿ. ವೀಡಿಯೋ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಅವ್ರು ಕೂಡ ಅದೆಲ್ಲ ಒಂದು ಅವೈಲೇಬಲ್ ಇರೋದನ್ನ ಯೂಸ್ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.